ಬ್ಯಾಕ್ ಪೇನ್ ಕಾಲ್ ಮಸಲ್ಸ್ ಎಲ್ಲ ನೋವಾಗ್ತಿತ್ತು. ಓಕೆ ಲಾಸ್ಟ್ ಅನ್ನು ಕಂಪ್ಲೀಟ್ ಮಾಡಿ ಡಿಫ್ರೆನ್ಸ್ ಅಂತ ಅನಿಸ್ತು, ಫ್ರೀ ಆಯ್ತು. ಹಾ, ನೆನ್ನೆಗಿಂತ ಇವತ್ತು ಬೆಟರ್ ಅನಿಸ್ತು. ಓಕೆ, ಮಾಡುವಾಗ ಬಾಡಿ ಸ್ವಲ್ಪ ಫ್ರೀ ಅನಿಸ್ತೈತೆ, ಬಟ್ ನನ್ಗೆ ಅದು ಸ್ಟ್ರೈನ್ ಅಂತ ಕಾಣಿಸ್ತಾ ಇಲ್ಲ. ಬಾಡಿ ಫ್ಲೆಕ್ಸಿಬಲ್ ಜಾಸ್ತಿ ಆಗ್ತೈತೆ. ಮಾಡುವಾಗ ನೀವು ಕೊಡ್ಬೇಕು. ನಿಮ್ಗೆ ಈ ಫೀಲ್ ಕೊಟ್ಟರೆ ಅಲ್ಲಿಗೆ ಆಲ್ರೆಡಿ ಕೆಜಿ ವೆಯ್ಟ್ ಲಾಸ್ ಆಗೋಗಿರುತ್ತೆ. ಬಟ್ ನೀವು ಕರೆಕ್ಟ್ ನಾವು ಹೇಳ್ಕೊಟ್ಟಿರುವಂತ ಒಂದು ನ್ಯೂಟ್ರಿಷನ್ ಹ್ಯಾಬಿಟ್ಸ್ ಮತ್ತೆ ನೀವು ಮಾಡೋ ಊಟ, ಅಂದ್ರೆ ನೀವು ದಿನನಿತ್ಯದ್ದು ಏನು ಡಯಟ್ ಇದೆ ಊಟ, ಅದು ಮತ್ತೆ ಏನ್ 5 ಪಿಲ್ಲರ್ಸ್ ಇದೆ ಅದನ್ನ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡಿದ್ದೆ ಆದ್ರೆ 10 kg ವರೆಗೂ ಟಚ್ ಮಾಡ್ಬೋದು ನೀವು. ಆಲ್ ದ ಬೆಸ್ಟ್. ಪ್ಲೇಸ್ ನ ಕೊಟ್ಟಿದ್ದೆ ನಾನು. ಇವತ್ತಿಂದ ನಿಮ್ದು ಪ್ರತಿಯೊಬ್ಬರದು ವೆಯ್ಟ್ ಮತ್ತೆ ಬೆಳಗಿನ ಬ್ರೇಕ್ಫಾಸ್ಟ್, ಮಧ್ಯಾಹ್ನದ ಲಂಚ್, ಡಿನ್ನರ್ದು ಫೋಟೋಸ್ಗಳು ಬಂದ್ಬಿಡ್ಬೇಕು. ಮತ್ತು ಪ್ರತಿದಿನ ವೆಯ್ಟ್ ಮಾತ್ರ ವಿತಿನ್ 8:30 ಒಳಗಡೆನೆ ಹಾಕೋದನ್ನ ಪ್ರಾಕ್ಟೀಸ್ ಮಾಡಿ. ನಮ್ಮ ಒಂದು ನ್ಯೂ ಇಯರ್ ರೆಸೊಲ್ಯೂಷನ್ಗೆ ನಾವು ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಟ್ಟಿದ್ವಿ. ತುಂಬಾ ಜನ 1ನೇ ತಾರೀಕು ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದಾರೆ. ನಾವು ಆಲ್ರೆಡಿ ನ್ಯೂ ಇಯರ್ ರೆಸೊಲ್ಯೂಷನ್ ಅಲ್ಲಿ ಇದ್ದೀವಿ. ಸೊ 25ನೇ ತಾರೀಕು ಈ ವೆಯ್ಟ್ ಲಾಸ್ ಚಾಲೆಂಜ್ ಎಂಡ್ ಆಗುತ್ತೆ.